ಅಲ್ಲೋಲೆ ನಿನ್ ವಾರಗಿದವ್ರು 10 ಜನ ದಗದಕ್ ಹೊಂಟಾರ, ಒಬ್ಬೊಬ್ರು ನೌಕರಿ ಮ್ಯಾಗ ಅದಾರ. ನಿನಗ್ ಏನ್ ದಾಡಿಗೈತ್ಯಾ? ಇಟ್ಟೆಲ್ಲ ಸಾಲಿ ಕಲ್ತಿ ಒಂದ್ ನೌಕರಿ ಇಲ್ಲ, ಒಂದ್ ದಗದಿಲ್ಲ. ಸುಮ್ ಮನ್ಯಾಗ ಕೂತ್ ಯಾಕೆ ಕಾಲೇ ಕೆಡ್ತೀವ? ಏನ್ರ ಉದ್ಯೋಗ ಮಾಡ. ಎಲ್ಲರ ಅಂಗಡಿ ದಗದಕ್ ಹೋಗಿ 10-12 ಸಾವಿರ ರೂಪಾಯಿ ಪಗಾರ ಕೊಡ್ತಾರ. ಹೊಲದಾಗ ಮಾಡಕ್ಕೂ ನಾಯಕಂತಿ. ಸುಮ್ಮ ಅಲ್ಲಿ ಕೂತ್ ಯಾಕೆ ಹೊತ್ತಗಳಿತೀವ? ರೀ ನಾನು ಫೋನ್ಯಾಗ ನೋಡಿನಿ, ಅದ ಯಾವ್ದೋ ಮುದೋಳ್ದಾಗ ರೊಟ್ಟಿ ಮಾಡೋ ಮಿಷಿನ್ ಬಂದೈತಂತ. ಅದರಿಂದ ತಿಂಗಳಿಗೆ 1 ಲಕ್ಷ ಇಲ್ಲ 1.5 ಲಕ್ಷದವರೆಗೂ ದುಡಿತಾರಂತ. ದುಡಿಯೋಂಕೇನ 108 ದಾರಿ. ಇವ ದುಡಿಯಾಕ ನಾಯಕತ್ತಾನ. ಇವ ರೊಟ್ಟಿ ಮಾಡೋ ಮಿಷನ್ ತಂದ ರೊಟ್ಟಿ ಮಾರ್ತಾನ. ಹಾಟ್ ನಂಬಿಕೆ ಇನ್ನಾಗ ಐತೆ. ಏನೋ ನೀನ ಒಂದ್ ಯಾರು ಇಲ್ಲೇ ದಗದಕ್ ಹತ್ತ, ಅದನ್ನೇನ್ ಮಾಡ್ತಿ? ಅಣ್ಣ ವೈನಿ ಅಂದಂಗ ನಾನು ರೊಟ್ಟಿ ಮಾಡೋ ಮಿಷನ್ ತೊಗೊಂಬರ್ತೀನಿ. ನಾನು ಫೋನ್ಯಾಗೆಲ್ಲ ನೋಡಿನಿ, ಅದ್ರ ಬಗ್ಗೆ ಭಾಳ ಹೇಳಕತ್ತಾರ. ಸುಮ್ಮ ನನಗೆ ಹೊಲದಾಗ ದುಡಿದಾಗುದಿಲ್ಲ, ಅದನ್ನ ತಗೊಂಬಂದ ಸುಮ್ಮನೆ ನೆಳ್ಳಾಗ ಮಾಡ್ಕೊತ ಹೋಗ್ತೀನಿ. ರೊಟ್ಟಿ ಮಾಡೋ ಮಿಷನ್ ತರೋದಂದ್ರ ಆದ್ರ ತಿಳಿದೇನು? ಕಂಡಕ್ಟರ್ ರಾಕ್ ಹೊಕ್ಕದ ಅದಕ್ಕ. ಅದು ಅಲ್ದ ಅಲ್ಲೆಲ್ಲೇ ಮುದವ ನೋಡ್ನೇತ್ ನಿಮ್ ಮೊಯ್ನಿ ಅದಾಳ, ಎಲ್ಲಿ ಸಿಗ್ತಾವು? ಯಾಕ ನೀ ಏನ್ ಗೊತ್ತಿಲ್ಲ, ಹೋಗಿ ತರೋಂದ್ರ ತೋರ್ದ ಮಂಗ್ ಹೆಂಗ್ ಮಾಡುದು ಮುಂದಿನ ಗೊತ್ತೈತೇನ? ಆ ಮಷಿನ್ಗಳು ಹುಬ್ಳ್ಯಾಗ ಸಿಗ್ತಾವ. ಅವ್ರ ನಂಬರ್ ಅವ್ರ ಪತ್ತ ಅಣ್ಣ ಎಲ್ಲಾ ತೆಗ್ದಿನಿ. ಸುಮ್ ಹೋಗಿ ತೊಂಬರು ನಡ್ರಿ. ನೋಡ ಹೋಗಿ ತರೋದ್ ಎಟ್ ಸರಳ ಹೇಳ್ತಾನ. ರೊಕ್ಕಿನ ಮ್ಯಾಗಿನ ಬೀಳ್ತಾವ. ಅಡ್ಬೆ ಹಾಕ್ಬೇಡ್ರಿ, ಅದ್ರ ಮ್ಯಾಗ ಏನ್ರ ಲೋನ್ ಗಿನ್ ಏನ್ರ ಸಿಗ್ತಾವು, ಹೋಗಿ ಕೇಳ್ಕೊಂಡ್ರಿ ಬರ್ರಿ. ಅಣ್ಣ ಮಾಡಂದ್ರೆ ನಾ ರೊಟ್ಟಿ ಉದ್ಯೋಗ ಮಾಡ್ತೀನಿ, ಉಳ್ಕಿದ್ ಯಾವ ಉದ್ಯೋಗ ನಾನು ನಿಗುದಿಲ್ಲ. ನೋಡ ನೀನ ಸಾಕ್ಷಿ ಇದಿ. ಯಾವ್ದಾಗ ಮಾಡಕ್ಕೂ ನಾಯಕತ್ತಾನ. ಈಗೇನ ರೊಟ್ಟಿ ಮಾಡೋ ಮಿಷನ್ ತರ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಹಾಕತ್ತಾನ. ನಿನ್ನೆ ನಂಬಿ ರೊಕ್ಕ ಹಾಕ್ತೀನಿ, ಹೋಗಿ ಪತ್ತ ಕೇಳ್ಕೊಂಡ್ ಬರ್ತೀನಿ. ಅದನ್ನ ಹಾಕಿ ಕೊಟ್ಟ ಮ್ಯಾಗ ಮಾತಿವ ಖಾಲಿ ಅಡ್ಡಾಡಕತ್ತ ನಾ ಸುಮ್ಮಿರ್ದಲ್ಲಡ. ನೀವ್ ತಳಸ್ಬೇಕಾಕೈತಿ. ಮನಿ ಕಡೆ ಬಾ, ಅವ್ರಿಗೆ ಫೋನ್ ಹಚ್ಚಿ ಹುಬ್ಳಿ ಹೋಗ್ಬರೋಣ. ಬರೇ ಕೂತು ನಿಂತು ಹೊತ್ತಗಳೇ ಆತ. ಇವ್ನು ಅರಗಿದವ್ರು ಎಡ್ ಶಾನೆ, ಏನ್ ಸುದ್ದಿ? ಇದಕ್ಕೆ ತರಬಿದ್ರಿ? ಕಮ್ಮಿ ರೊಟ್ಟಿ ಮಿಷನ್ ಕಮ್ಮಿ ಇದೆ. ಇಲ್ಲಿ ಯಾರಿಗೆ ಭೇಟಿ ಆಗೋದು? ಅಲ್ಲಿ ಯಾರು ಇರ್ತಾರ ಬಾ ಕೇಳು. ಏ ತಮ್ಮ, ಇದ ನೋಡ್ಲಿ ನಾ ಫೋನ್ಯಾಗ ನೋಡಿದ. ಮೈನಿ ಹಚ್ಬಿಟ್ಟು ಇದ ನೋಡ. ಅದ ರಗಡದವಲ್ಲ ಇಲ್ಲಿ. ಹೆಂಗ್ ತಯಾರು ಮಾಡ್ಯಾರ ನೋಡು. ಇಲ್ಲಿ ರೊಟ್ಟಿ ಹಾಕೋದ, ಇದು ಇಲ್ಲಿ ಹಿಟ್ಟು ಹಾಕೋದು. ಅದೇ. ನಮಸ್ಕಾರ ಸರ್. ನಮಸ್ಕಾರ. ಹೇಳ್ರಿ ಸರ್, ಏನ್ ಬೇಕಾಗಿತ್ತು ಸರ್? ಅದ ಇದು ತಗೋಬೇಕತ್ ಮಾಡಿವ್ರಿ. ಯಾರ ಜೊತೆ ಮಾತಾಡ್ಬೇಕು ಗೊತ್ತಾಗವಲ್ರಿ. ನಮ್ಮ ಸ್ವಾಮಿಗಳು ಅದಾರ, ಆಮ್ಯಾಗ ಸರ್ ಅದಾರ, ಅವ್ರು ನಿಮ್ಗೆ ಬೆಟ್ ಮಾಡಿಸ್ತಾನೆ ಬರ್ರಿ ಸರ್. ನಮಸ್ಕಾರ, ಬರ್ರಿ ಕೂಡ್ರಿ. ಸರ್ ಇವ್ರಿಗೆ ಮಷಿನ್ ಬೇಕಂತ, ಸ್ವಲ್ಪ ಯಾವ ಮಷಿನ್ ಅಂತ ತೋರಿಸಿ ಹೇಳ್ಬಿಡ್ರಿ ಸರ್. ಆಯ್ತಾಯ್ತು. ಸಾಹೇಬ್ರ, ನಾವು ಬಿಜಾಪುರದಾಗ ಒಂದ್ ಹಳ್ಳಿಯವ್ರಿ. ಹ್ಞೂನ್ರಿ. ಬಡತನ ಪರಿಸ್ಥಿತಿ ತಮ್ಮ ಶಾನೆ ಬಾಳದನ್ರಿ, ಸಾಲಿನೂ ಕಲ್ತಾನ. ಆದ್ರೆ ಈಗ ಕೈಗೆ ಪಾಟ್ನ ಯಾವ್ದೋ ಒಂದು ಉದ್ಯೋಗ ಸಿಗಲಾಗೈತ್ರಿ. ಅದಕ್ಕಾಗಿ ನಮ್ಮ ಹೆಣ್ಮಕ್ಳು ಫೋನ್ಯಾಗ ಇದು ರೊಟ್ಟಿ ಮಾಡೋದು ತೋರಿಸಿದ್ರೆ, ಅದಕ್ಕಾಗಿ ಇದು ಉದ್ಯೋಗ ಹಾಕಿ ಕೊಡ್ಬೇಕಂತೇಳಿ ಮಾಡೀನಿ. ಆ ಮಷಿನ್ ಹಾಕಿ ಬಂದ ಅದ್ರ ಮಾಹಿತಿ ಮತ್ತ ಅದ್ರ ಏಟ್ ಖರ್ಚು ಬರ್ತೈತಿ ಹೇಳಿದ್ರ ಚಲೋ ಆಗ್ತೈತಿ ನೋಡ್ರಿ. ಹೌದ್ರಿ, ಆಯ್ತು ನೋಡ್ರಿ. ಈಗ ಓದ್ದವ್ರಿಗೆ ನೌಕರಿ ಸಿಗೋದು ಬಾಳ ಕಷ್ಟ ಐತಿ. ಅದೊಂದ್ ಸ್ವಂತ ಉದ್ಯೋಗ ಆಗ್ತೈತಿ, ಮತ್ತ ನೆಳ್ಳನ್ ಕೆಲಸ ಆಗ್ತೈತಿ. ಆಮೇಲೆ ಮನಿ ಒಳಗ್ ಹೆಣ್ಮಕ್ಳು ಇರ್ತಾರ, ಹೆಣ್ಮಕ್ಳ ಜೊತೆ ಇವ್ರೊಬ್ರು ಸಪೋರ್ಟ್ ಇರ್ತಾರ, ಚಲೋ ಆಗ್ತೈತಿ. ಮಾಡ್ರಲ್ಲ. ನಮ್ಮನು ಹೊರಮನಿ ಅದಾವ್ರಿ, ಆದ್ರ ನಮ್ಮನ್ನ ನಾ ಬಿಸಿಲಾಗ ಏನ್ ದುಡಿತಿ, ನೆಳ್ಳಾಗ ದುಡ್ಕೋತ ಹೋಗಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದ್ರಿ. ಆಯ್ತು ನೋಡ್ರಿ, ನಿಮ್ ಅಣ್ಣಾರ್ ಹೇಳುದು ಬರೋಬರ್ ಐತಿ. ನಿಮ್ ಒಳ್ಳೇದಕ್ಕೆ ಹೇಳ್ತಾರ ಅವ್ರ. ಆದ್ರೆ ನಿಮ್ ಮಷಿನ್ ತಗೊಂಡ್ ಮೇಲೆ ನಿಮ್ ಶ್ರಮ ಇರ್ತೈತಿ ನೋಡ್ರಿ. ಈಗ ಮಷಿನ್ ಬಗ್ಗೆ ನಾ ಎಲ್ಲ ಮಾಹಿತಿ ಕೊಡ್ತೇನೆ ಬರ್ರಿ. ಇದು ಒಂದು ಮಾಡೆಲ್ ರೊಟ್ಟಿ ಮೆಷಿನ್ ನೋಡ್ರಿ. ಇದು ಫಸ್ಟ್ ಇಲ್ಲಿಂದ ಚಾಲು ಆಗ್ತೈತೆ ನಮ್ಮ ಪ್ರೊಡಕ್ಷನ್. ಅಂದ್ರ ಇದು ಸಣ್ಣ ಪ್ರಮಾಣ ಐತ್ರಿ. ಇದು 1,06,000 ರೂಪಾಯಿ ಐತ್ರಿ ಇದು ರೇಟ್. ನೀವು ಇದು ತಗೋಬಹುದು, ಇಲ್ಲ ಇದಕ್ಕಿಂತ ದೊಡ್ಡ ಪ್ರಮಾಣ ಅದಾವ. ನಿಮಗೆ ಯಾವ್ದು ನೀಗ್ತೈತಿ ನೋಡ್ರಿ ಅದ್ ತಗೋರಿ. 1 ಲಕ್ಷ ರೀ. ಇದ್ರಾಗ ಮತ್ತೆ ಕಮ್ಮಿ ಬಜೆಟ್ನಾಗ ಕಮ್ಮಿ ರೇಟ್ನಾಗ ಸಿಗಲ್ಲೇನ್ರಿ? ಇಲ್ಲ, ಇದಕ್ಕಿಂತ ಕಡಿಮೆ ಇದಿಲ್ರಿ ನಮ್ಮ ಕಡೆ. ಇದ ಲಾಸ್ಟ್ ರೇಟ್ ಐತಿ. ಈಗ ಕಡಿಮೆ ಅಂದ್ರೆ ಇದೆ. ಈಗ ಮತ್ತ ಆ ವೇಟ್ ಬೀಳ್ಬೋದ್ರಿ ಉಳ್ಕಿದ್ದು. ಅದು ಒಂದು ಐತ್ರಿ, ಅರ್ಧ HP ಐತಿ, 1,60,000 ಐತಿ. ಇನ್ನೊಂದು ಅದನ್ನ ಬಿಟ್ಟು ನೆಕ್ಸ್ಟ್ 1,85,000 ಐತಿ. ಆಮೇಲೆ 1 HP ಒಳಗೆ 2 ಬರ್ತಾವ್ರಿ. ಅದು ದೊಡ್ಡ ಪ್ರೊಡಕ್ಷನ್ ಮಾಡೋರಿಗೆ
2,20,000 2,30,000 ಈ ರೇಟ್ ಐತೆ ರೀ. ಅಣ್ಣ ಸುಮ್ಮ ಇಷ್ಟೆಲ್ಲ ರೊಕ್ಕ ಯಾಕೆ ಹಾಕೋದು, ಸುಮ್ಮನೆ ಅಲ್ಲೇ ಹೊಲ್ದಾಗ ದುಡ್ಕೊತ ಹೋಗ್ತೀನಪ್ಪ. ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂದ್ರಲಿ. ನೆಳ್ಳೊಂದ್ ಆಗದೈತಿ. ಊರ್ ಮಗ್ಳು ಧಾಬಾ ಅದಾವ, ಆ ಧಾಬಾಕ ರೊಟ್ಟಿ ಹಾಕಕ್ ಬರ್ತಾರ, ಮನ್ಯಾಗ ಕೂತಲ್ಲೇ ರೊಟ್ಟಿ ಮಾಡ್ತಾರ. ಕೈ ಕಣ್ಣು ಅನ್ನಂಗಿಲ್ಲ, ಕಾಲು ಅನ್ನಂಗಿಲ್ಲ, ಮಷಿನ್ ಮ್ಯಾಗ ರೊಟ್ಟಿ ಮಾಡ್ತಾರ, ಧಾಬಾಕ್ ತಂದು ಹಾಕ್ತಿರ್ತಾರ. ನೆಳ್ಳೊಂದ್ ಆಗದಕ್ಕದ ಸುಮ್ ಕುಂದ್ರಿ, ಅಡಬಾ ಹಾಕಕ್ ಹೋಗ್ಬೇಡ ಸಾಹೇಬ್ರ. ಈಗ ಇದ್ದಟ್ರಾಗ ನಮ್ಗ ಇದೇ ಇಲ್ರಿ. ಮತ್ತ ನಾವು ಅವಸರಲೇ ಬಂದಿವಿ. ಆಯ್ತು, ಅದಕ್ಕೆ ರೊಕ್ಕದ ಸ್ವಲ್ಪ ನಿಂದ್ರಬೇಕಾಗ್ತದ್ರಿ ತಿಂಗಳಗಟ್ಲೆ. ಇಲ್ಲ ಹಂಗ ನಿಲ್ಲಾಕ್ ಬರುದಿಲ್ರಿ. ನಿಮ್ಗ ಇದ್ರ ಬಗ್ಗೆ ಇನ್ನೊಂದು ಐಡಿಯಾ ಐತಿ, ಹೆಂಗ್ ಮಷಿನ್ ತಗೋಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದವ್ರು ಅಂದ್ರೆ ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದಾರ, ಇದ್ರ ಬಗ್ಗೆ ಬಡವರಿಗೆ ಒಂದು ಉದ್ಯೋಗಕ್ಕೆ ಅವಕಾಶ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದ್ ಸ್ಕೀಮ್ ಮಾಡಿದಾರೆ ಅವರು. ಆ ಸ್ಕೀಮ್ ಹೆಸರು ಬಂದ್ಬಿಟ್ಟು PMFME ಅಂತ ಒಂದು ಸ್ಕೀಮ್ ಐತಿ. ಅದ್ರೊಳಗೆ ಏನೈತಲ್ಲ ಲೋನ್ ಸಿಗ್ತೈತ್ರಿ. ಇದು ರೊಟ್ಟಿ ಮಷಿನ್ ಒಂದು ಉದ್ಯೋಗ ಮಾಡ್ಲಿಕ್ಕೆ ಒಂದು ಲೋನ್ ಸಿಗ್ತೈತಿ. ನಿಮಗೆ ಏನೈತಲ್ಲ ನಿಮ್ದು ಜಿಲ್ಲಾದೊಳಗೊಬ್ರು DRP ಇರ್ತಾರ, ಅವ್ರ ಮುಖಾಂತರ ನೀವು ಸ್ಕೀಮ್ ಒಳಗ ಲೋನ್ ಮಾಡಿಸಿ ಬ್ಯಾಂಕ್ನ ಲೋನ್ ಮಾಡ್ರಿ. ನಿಮಗೆ ಏನೈತಲ್ಲ 10% ಅಷ್ಟೇ ನೀವು ತುಂಬುದಿರ್ತೈತಿ. 10% ನೀವು ತುಂಬಿದ್ರೆ ಅವರು 90% ಲೋನ್ ಮಾಡಿ ಕೊಡ್ತಾರ. ಆಮೇಲೆ ನೀವು ರೊಟ್ಟಿ ಮಾಡ್ಕೊಂತ ತಿಂಗಳ ಸ್ವಲ್ಪ ಸ್ಕೀಮ್ ಪ್ರಕಾರ ಮಂತ್ಲಿ ತುಂಬ್ಕೊಂತ ಹೋಗ್ಬೋದು. ಸಾಹೇಬ್ರ ನಾಯನಾಟ ಕಲ್ತವಲ್ಲ, ಮತ್ತ ಇವ್ರಿಗೆ ಭೇಟಿ ಹಾಕ ಯಾಳಕಲ್ಲಿ ಯಾರು ಕೆಲಸ ಮಾಡಿ ಕೊಡುದಿಲ್ಲ. ನಮ್ಮ ತಮ್ಮನ ಓದು ನಾವು ಏನ್ರ ಮಾಡೋ, ಏನೋ ಸಬ್ಸಿಡಿ ಅದಕ್ಕೆ ನೋ ಸ್ವಲ್ಪ ಮಾತಾಡ. ಸಾಹೇಬ್ರ ನಮ್ಗಲ್ಲಿ ಓಡಾಡೋದು ಆಗುದಿಲ್ರಿ, ನೀವ ಇಲ್ಲೇ ಏನಾರ ಲೋನ್ ಅದು ಮಾಡಿಸ್ಕೊಡ್ರಲ್ಲ. ಆಯ್ತು ನೋಡ್ರಿ, ಒಂದ್ ಕೆಲಸ ಮಾಡೋಣ. ಈಗ ನಿಮ್ ಜಿಲ್ಲಾದೊಳಗೊಬ್ರು DRP ಇರ್ತಾರ, ಅವರು ಮಾಡ್ಬೋದು. ಬೇರೆ DRP ಇದ್ರೆ ಅವರು ಮಾಡ್ಬೋದು. ನಿಮ್ದು ಏನೈತಲ್ಲ ಕೆಲವೊಂದು ಕಾಗದ ಪತ್ರ ಬೇಕಾಗ್ತಾವು. ನೀವೇನ್ ಮಾಡ್ರಿ, ಆ ಕಾಗದ ಪತ್ರ ಸ್ವಲ್ಪ ಜೆರಾಕ್ಸ್ ಮಾಡಿ ಕೊಟ್ರ ನಮ್ ಕಡೆ ಒಬ್ರು DRP ಇರ್ತಾರ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಎಲ್ಲ ಮಾಡಿ ಆನ್ಲೈನ್ ಒಳಗೆ ಅವರೇ ಅಪ್ಲಿಕೇಶನ್ ಮಾಡಿ ನಿಮ್ಗೆ ಏನ್ ಸಹಾಯ ಬೇಕಲ್ಲ ಮಾಡ್ತಾರ ಅವ್ರನ್ನ ನಿಮ್ಗೆ ಭೇಟಿ ಮಾಡಿಸ್ತೀನಿ ಬರ್ರಿ. ಅದೇನೇನು ಹೇಳ್ತಾರೆ ಚಂದ ತಿಳ್ಕೊ. ಆಯ್ತಾ? ಈಗ ಮತ್ತೆ ತುಟ್ಟಿದ್ದಂಗೆ ಅದಾವ. ಕೊಡ್ರಿ ಇವ್ರ. ಈಗ ಲೋನ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಬೇಕಂದ್ರಲ್ಲ ಇವ್ರು ಸರ್ ಕೊಡ್ತಾರ. ಕೂಡ ಸರ್ ಇವರು ಬಿಜಾಪುರಿಂದ ಬಂದಾರ, ಒಬ್ಬರು ಕಸ್ಟಮರ್. ಅವರಿಗೆ ಪಾಪ ಕೈಯಿಂದ ದುಡ್ಡು ಏನು ಹಾಕಿ ಇದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದೇನು ಸ್ಕೀಮ್ ಒಳಗೆ ಪ್ರಧಾನಮಂತ್ರಿ ಸ್ಕೀಮ್ ಐತಲ್ಲ, ಆ ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ರಿ. ನಿಮ್ಮ ಕೈಲಿ ಏನದ ಅಪ್ಲಿಕೇಶನ್ ಮಾಡೋದು ಐತಲ್ಲ ಅದೆಲ್ಲ ಮಾಡ್ರಿ. ಅವ್ರ ಕಡೆ ಕಾಗದ ಪತ್ರ ಜೆರಾಕ್ಸ್ ಮಾಡಿಸ್ಕೊಂಡು ಇಸ್ಕೊಂಡು ಅವ್ರಿಗೆ ಏನು ಹೆಲ್ಪ್ ಬೇಕಲ್ಲ ಮಾಡ್ರಿ ಸರ್. ಓಕೆ. ಅಣ್ಣಾರ ಬಿಜಾಪುರದಾಗ ಯಾವ್ರಿಂದ ಬಂದಿರಿ? ಸವನಳ್ಳಿ ತಂದು ಹಳ್ಳಿ ಬರ್ತಾರೆ. ಅಲ್ಲಿ ಹೊಲ ತದಾವ್ರಿ ನಿಮ್ಮ? 4 ಎಕರೆ ಐತ್ರಿ. ಏನ್ ಬೆಳಿತೀರಿ? ಇವರಿ ತೊಗರಿ, ಗೋಧಿ, ಉಳ್ಳಾಗಡ್ಡಿ ಬೆಳಿತೀರಿ. ಮತ್ತ ಬ್ಯಾಂಕ್ದಾಗ ಪಾಸ್ಬುಕ್ ಅಕೌಂಟ್ ಅದಾವ. ಯಾವ ಬ್ಯಾಂಕ್ದಾಗ ಐತ್ರಿ? ಊರಾಗ ಅಲ್ಲೇ ಒಂದ್ ಬ್ಯಾಂಕ್ ಐತ್ರಿ, ಆ ಬ್ಯಾಂಕ್ನಾಗ ಐತ್ರಿ, ಕೆನರಾ ಬ್ಯಾಂಕ್ ಅಂತ ಐತಿ. ಸಾಲ ತಗೊಂಡ್ರು ಅಲ್ಲಿ? ಇಲ್ರಿಪ್ಪ, ತಗೊಂಡಿಲ್ಲ. ಸೊಸೈಟಿ ಆಗೈತ್ರಿ, ವರ್ಷ ತುಂಬ್ತೀರ. ಮತ್ತ ಇನ್ನೊಂದ್ ನೋಡ್ರಿ, ನ್ಯಾಷನಲೈಸ್ ಬ್ಯಾಂಕ್ದಾಗ ಸಾಲ ತಗೊಂಡ್ರೆ ಎಲ್ಲ ಕರೆಕ್ಟ್ ಆಗಿ ತುಂಬೇಕ್ರಿ. ನೀವೇನ್ ತುಂಬುದು ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರ ನಿಮ್ ಮುಂದೆ ಯಾವ್ದು ಸಾಲ ಸಿಗುದಿಲ್ಲ. ಅದ್ರ ಪೂರ್ತಿ ಅಂದ್ರ ಯಾವಾಗೆಲ್ಲ ನೀವು ಕರೆಕ್ಟ್ ಅದಾವ ಅಂತ ನೀವು ಹೇಳ್ತೀರಿ. ಈಗ ಏನಂದ್ರ ಯಾವ ಮಷಿನ್ ತಗೊಳಕ್ ಬಂದ್ರಿ ನೀವು ಇಲ್ಲಿ? ನಾವು ಫೋನ್ಯಾಗ ನೋಡಿದೇವ್ರಿ, ಸಾಂದ ನಮಗ್ ಬರಬರಿ ಅಕ್ಕ. ಅದ ಚಲೋ ಮಷಿನ್ ಐತಿ, ಬಾಳ ಬೇಡಿಕೆನೂ ಇದ್ರಿ. ಈಗ ಹೌದು, ಈಗ ದಿನ ಇಲ್ಲ ಅಂದ್ರೆ ಒಂದು 8 ಮಷಿನ್ ಆ ರೀತಿ ಹೋಗ್ತಾವು. ಅದ್ ತಗೊಳ್ಳೋದು ಒಳ್ಳೇದನ್ನ ನೀವು ವಿಚಾರ ಮಾಡಿದಿರಿ. ಈಗ ನೀವು ಕೈಲಿಂದ ಕೊಟ್ಟು ತಗೊಳ್ಲಿಕ್ಕೆ ಆಗತ್ತ? ಅಷ್ಟು ರೊಕ್ಕ ನಮ್ ಕಡೆ ಹೊಂಡೋದಿಲ್ರಿ. ಯಾಕಂದ್ರೆ ನಮಗೆಲ್ಲ ಮೇಲಾಟಿ ಹೊಲ, ಇವನ್ ಸಾಲಿಗೆ ಖರ್ಚು ಒಳಗೈತಿ. ಅಟ್ಟಕ್ಕೆ ಒಂದ್ 20-30 ಇಟ್ಕೊಂಡ್ ಬಂದಿದ್ದೇವ್ರಿ. ಅಂದ್ರೆ ಇಲ್ಲಿ ಬರೋಣ ಅದು ಒಂದ್ರ ಮ್ಯಾಗ ಹೇಳಕತ್ತಾರಿ. ಆಟು ಒಮ್ಮೆ ಕೊಟ್ಟು ತಗೋದಾಗಲ್ರಿ ನಮಗೆ. ಅಣ್ಣ ನಿಮ್ ಕಷ್ಟಗಳು ನನ್ಗೆ ಅರ್ಥ ಆಕೈತ್ರಿ. ಅದಕ್ಕೆ ಪ್ರಧಾನ ಮಂತ್ರಿ ಅವ್ರಿಗೆ PMFME ಅಂತ ಸ್ಕೀಮ್ ಮಾಡಿದಾರ. ಇದರಲ್ಲಿ ನೀವು 10% ತುಂಬಬೇಕು. ಅಂದ್ರೆ ಲಕ್ಷಕ್ಕೆ 10,000 ತುಂಬಬೇಕು. ನಾವು 90,000 ರೂಪಾಯಿ ಬ್ಯಾಂಕ್ ಲೋನ್ ಆಗತ್ತೆ. ಅದರಲ್ಲಿ 35,000 ರೂಪಾಯಿ ನಿಮ್ಗೆ ಸಬ್ಸಿಡಿ ಬರುತ್ತೆ. ಇದಕ್ಕೆ ಎಲ್ಲ ಡಾಕ್ಯುಮೆಂಟ್ ಏನು ಬೇಕು ನಿಮ್ಗೆ ಅಂತಂದ್ರೆ, ನಿಮ್ಗೆ ಆಧಾರ್ ಕಾರ್ಡ್ ಕೊಡ್ಬೇಕಾಗತ್ತೆ, ಪ್ಯಾನ್ ಕಾರ್ಡ್ ಕೊಡ್ಬೇಕಾಗತ್ತೆ, ರೇಷನ್ ಕಾರ್ಡ್ ಕೊಡಬೇಕು, ಬ್ಯಾಂಕದ 6 ತಿಂಗಳ ಸ್ಟೇಟ್ಮೆಂಟ್ ಕೊಡಬೇಕು. ಆಮೇಲೆ ನೀವು ಉದ್ಯೋಗನ ಎಲ್ಲಿ ಮಾಡ್ತೀರಿ ಆ ಜಾಗದೊಂದು ಫೋಟೋ ತೆಗೆದು ಕೊಡ್ಬೇಕಾಗತ್ತೆ. ಆಮೇಲೆ ಯಂತ್ರೋಪಕರಣ ಕೊಟೇಶನ್, ಇದನ್ನೆಲ್ಲ ನೀವು ನಮಗೆ ಕೊಟ್ರಂದ್ರ ನಾವು ಪೋರ್ಟಲಲ್ಲಿ ಹಾಕಿ ಅದು ಅಪ್ಲೈ ಮಾಡ್ತೀವಿ. PMEGP ಪೋರ್ಟಲ್ ಇರುತ್ತೆ, ಸಬ್ಸಿಡಿ ಕಳಿಸ್ಕೊಡ್ತೀವಿ.
ಕಳಿಸಿದ ತಕ್ಷಣ ಸಬ್ಸಿಡಿ ಬರುತ್ತೆ, ಅದು ಬಂದು ನಿಮ್ಮ ಲೋನ್ ಅಕೌಂಟಿಗೆ ಜಮಾ ಆಗುತ್ತೆ. ಸಾಹೇಬ್ರ ಈಗ ನಾವು ಮಷಿನ್ ಒಯ್ಯಾಕತ್ತ ಬಂದಿದ್ದೀವ್ರಿ, ಆದ್ರೆ ಇದೆಲ್ಲ ತುಂಬಿದ ಮ್ಯಾಗ ಮಷಿನ್ ಕೊಡ್ತೀರೇನ್ರಿ? ನೋಡ್ರಿ ಅಣ್ಣಾರ, ನಿಮ್ಮ ಮಷಿನ್ ಯಾವಾಗ ಸಿಗ್ತೈತೆ ಅಂತಂದ್ರೆ ನೀವು ಬ್ಯಾಂಕಿಗೆ ಹೋಗಿ ಲೋನ್ ಮಾಡಿಸ್ಕೋಬೇಕು. ಲೋನ್ ಮಾಡಿಸ್ಕೋಬೇಕಾರೆ ಅವರು 10% ನೀವು ತುಂಬಬೇಕಾಗತ್ತೆ. ನಿಮ್ಮ ವಂತಿಗೆ ಹಣ 10% ನೀವು ತುಂಬಬೇಕು, 90% ಲೋನ್ ಮಾಡ್ತಾರೆ. ಅದು 10%, 90%, 100% ಎಲ್ಲ ಸೇರಿಸಿ ಆ ದುಡ್ಡನ್ನು ಕೊಟೇಶನ್ ಯಾರು ಕೊಟ್ಟಿರ್ತಾರಲ್ಲ, ನಮ್ಮ ವಜ್ರೇಶ್ವರಿ ಹೋಮ್ ಅಪ್ಲಯನ್ಸ್, ಅವ್ರ ಅಕೌಂಟಿಗೆ ದುಡ್ಡನ್ನು ಹಾಕ್ತಾರೆ. ದುಡ್ಡು ಬಂದ ಮೇಲೆ ನೀವು ಇಮಿಡಿಯೇಟ್ ಬಂದು ನಿಮ್ಮ ಮಷಿನನ್ನು ನೀವು ಒಯ್ಬೋದು. ಅಂದ್ರೆ ಅದು ಎಷ್ಟು ದಿನದ ಆಗ್ಬೋದ್ರಿ ಕೆಲಸ? ಅದು ಬ್ಯಾಂಕಲ್ಲಿ ನೋಡಿ ಒಂದು ವಾರದಲ್ಲಿ ಟೈಮ್ ತಗೋತಾರ. ನಮ್ಮಲ್ಲಿ ಅಂತೂ ಏನು ಡಿಲೇ ಆಗೋದಿಲ್ಲ. ಬ್ಯಾಂಕಲ್ಲಿ ಲೋನ್ ಆದ ದಿನ ಬಂದು ನೀವು ಮಷಿನನ್ನು ಒಯ್ಬೋದು. ಸಾಹೇಬ್ರ, ನಾನು ಬ್ಯಾಂಕ್ನಾಗ ಮಾತಾಡ್ತೀನಿ ರೀ, ಸ್ವಲ್ಪ ಬ್ಯಾಂಕ್ ಮ್ಯಾನೇಜರ್ ಕಡೆ ಫೋನ್ ಹಚ್ಚಿಕೊಡ್ತೀನಿ, ಮಾತಾಡ್ತೀರಿ? ಅಲ್ಲ, ಮಾತಾಡೋದು ಅದ್ರಾಗ ಏನೈತ್ರಿ, ನೀವು ಬ್ಯಾಂಕ್ ಜೋಡಿ ಎಲ್ಲ ಯಾವಾರ ಮಾಡಿರ್ತೀರಿ, ನೀವು ಡಾಕ್ಯುಮೆಂಟ್ ಓದ್ಕೊಟ್ಟು ಲೋನ್ ಮಾಡಿ ಕೊಡ್ತಾರ. ಒಂದ್ ವೇಳೆ ಅವರು ಇದ್ರ ಬಗ್ಗೆ ಸ್ಕೀಮ್ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ನಮ್ಗೆ ಕಾಲ್ ಹಚ್ಕೊಟ್ರೆ ನಾವು ಮಾತಾಡಿ ಹೇಳ್ತೀವಿ. ಆತ್ರಿ, ಇಟ್ಟು ಮಾತಾಡಿ ಭಾಳ ಉಪಕಾರ ಮಾಡಿದ್ರಿ. ಸಾಹೇಬ್ರ ನಂಬರ್ ತಗೋಲ್ಲ, ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಾರೆ. ನಿಮ್ಮ ನಂಬರ್ ನಮಗೆ ಕೊಡ್ರಿ. ಅಲ್ಲ, ನಂಬರ್ ಹೇಳಕ್ ಏನೈತ್ರಿ, ಈ ಹಾಳೆಗೆ ಏನೈತಲ್ಲ ಎಲ್ಲ ಸ್ಕೀಮ್ ಡೀಟೇಲ್ ಐತಿ, ಕೆಳಗಡೆ ನಂಬರು ಐತಿ. ನಂಬರ್ ಏನಂತಾರಪ್ಪ, ಒಂದು 8217682195, ಇನ್ನೊಂದು ನಂಬರ್ ಬಂದ್ಬಿಟ್ಟು 8105395368. ಇದರಲ್ಲಿ ಎಲ್ಲ ಡೀಟೇಲ್ ಮಾಹಿತಿ ಐತಿ, ತಗೋರಿ. ಮತ್ತೆ ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಬರ್ತೇವೆ. ಆಯ್ತು. ನಮಸ್ಕಾರ. ಯಾವ್ರಿ? ನಮ್ದು ಇಂದ್ರಿ ಸರ್. ಹೌದ್ರಿ, ಇಟ್ಟು ದೂರ ಬಂದಿರಲ್ಲ? ಇಲ್ಲಿ ಬೆಂಗಳೂರಾಗ ಹೋಟ್ಲ ಅದಾವ್ರಿ. ಯಾರು ರೀ? ಖಾನಾವಳಿ 2 ಹೋಟ್ಲ ಅದಾವ್ರಿ. ಹೌದ್ರಾ? ಇಲ್ಲಿ ನಮ್ಮ ಮಕ್ಕಳ ಕರ್ಕೊಂಡು ಮಿಷನ್ ತಗೊಂಡ್ಬಂದಿವ್ರಿ. ಈ ಕುರಿತು ಆಯ್ತೀರಾ? ಹ್ಞೂ ರೀ. ನೋಡ, ಅವ್ರ ಮಕ್ಳು ಬೆಂಗ್ಳೂರ್ಗೆ ಅದಾರತ್ತ, ಪಟೇಲ್ದವತ್ತಿ. ಇಂಥದ್ದೇನ್ರ ತಲೆ ಓಡಿಸಿ ಉದ್ಯೋಗ ಮಾಡ್ಬೇಕು. ತಗೊಂಡ್ರಿ ಮಷಿನ್? ಹ್ಞೂ, ತಗೊಂಡಿರಿ ಸರ್. ಯಾವ ತಗೊಂಡ್ರಿ? ಸಣ್ಣ ಮಿಷನ್ ತಗೊಂಡ್ರಿ ಸರ್. ನಾವು ಅದ ತೊಳಕ್ ಬಂದಿದ್ದೇವ್ರಿ. ಚಲೋ ಐತಲ್ರಿ? ಹ್ಞೂ, ಚಲೋ ಐತಿ. ಆಯ್ತು. ಇಲ್ಲಿ ಬಂದೋಗಿರ ಮೊನ್ನೆ? ಬಾರಿ ಬಾರಿ ಮಷಿನ್ ಅದ ವೈನಿ. ಇದ ನೋಡ್ರಿ, ನಾ ಫೋನ್ ನೋಡಿದ್ ಮೊನ್ನೆ. ಇದೇ ಮಿಷಿನ್ ರೀ. ಅದ ಇದ್ರ ಬಗ್ಗೆ ಮಾಹಿತಿ ತಗೊಂಡಿವಿ. ಅದ್ರ ಕಾಗದ ಪತ್ರ ಈಗ ಇದಿಟ್ಟು ಕೊಟ್ರೆ ಸಾಕ, ಇದನ್ನ ಕೊಡ್ತಾರ ತಗೊಂಡ್ ಊರಿಗೆ. ಇದು ಕೊಟ್ಟಿದ್ದು ಕೊಟ್ಟ ಬಿಡ್ತಾರ ಈಗ? ನಿನ್ನ ಕಿರಿಕಿರಿ ಒಂದ ಎರಡ ಆ ಫೋನ್ಯಾಗ ನೋಡಿ ತಗೊಳತ್ ಗಂಟು ಬಿದ್ದಿ. ₹1,00,000 ಮ್ಯಾಗೈತಿ. ₹1,00,000 ಅಂದ್ರ ಬ್ಯಾಂಕ್ನಾಗ ಸಾಲ ಮಾಡೈತಿ. ಸ್ವಲ್ಪ ಇವ್ಗೆ ಚಿತ್ತಿಟ್ಟು ದುಡದು ಸ್ವಲ್ಪ ಗಳಿಕೆ ಮಾಡತ್ತೇವೆ, ನೆಳ್ಳಂದ್ ಆಗದೈತಿ. ಸುಮ್ನ ಕೂತು ನಿಂತು ಹೊತ್ತಗಳಿದ್ ಬೇಡ. ನೋಡಪ್ಪ, ನಾ ಹೇಳಿದಕ್ಕ ನಿಮ್ಮ ಇದನ್ನ ತಗೊಳಕತ್ತಾನ. ನೀನು ಚಿತ್ತಿಟ್ಟಿ ಕೆಲಸ ಮಾಡ್ತ ಬಾ. ಇದು ನಿನ್ ಕೈ ಇಟ್ಕೋ, ಅಲ್ಲಿ ಮಾಹಿತಿ ಕೇಳ್ತಾರ ಕೊಡು. ಹೋಗಾಕ್ ಲೇಟ್ ಆಗೈತಿ, ತಗೊಂಡ್ ಬರ್ರಿ. ಸಾಹೇಬ್ರ, ಬ್ಯಾಂಕ್ನಾಗ ಲೋನ್ ಮಾಡಿಸಿದ್ದು ಡಿ ತಂದಿನ್ರಿ, ಸ್ವಲ್ಪ ಚೆಕ್ ಮಾಡ್ರಿ. ಆಯ್ತು ನೋಡ್ರಿ, ಈಗ ನಿಮ್ದು ಮಷಿನ್ ರೆಡಿ ಐತ್ರಿ. ಅದ್ರೊಳಗ ನೀವು ಹಿಟ್ಟು ತಗೊಂಡ್ ಬಂದಿದ್ರ ಇಲ್ಲೇ ಟ್ರಯಲ್ ಕೊಟ್ಬಿಡ್ತೇವ್ ನಾವು. ಟ್ರಯಲ್ ಕೊಟ್ಟ ನಿಮ್ಗೆ ಗಾಡಿ ಒಳಗೆ ಹಾಕಿ ಕೊಟ್ಟು ಕಳಿಸ್ಬಿಡ್ತೇವೆ ಮಷಿನ್. ಹೆಂಗ ಬಂದು ನಾವು ಹಿಟ್ಟೇನು ತಗೊಂಡ್ಬಂದಿಲ್ರಿ, ನೀವ ಸ್ವಲ್ಪ ತೋರಿಸ್ಬಿಡ್ರಿ ನಿಮ್ ಕಡೆ ಇಟ್ಟಿರ್ತಾನೆ. ಹೌದ್ರಿ, ತಂದಿದ್ರಲ್ಲ, ಚಲೋ ಆಕಿತ್ತ. ಆಯ್ತು ನೋಡ್ರಿ, ಇಲ್ಲೇ ಸ್ವಲ್ಪ ಹಿಟ್ಟು ತರಿಸ್ಬಿಟ್ಟ ನಿಮ್ಗೆ ತೋರಿಸಿ ಕೊಡ್ತೇನೆ. ಕರೆಕ್ಟಾಗಿ ನೋಡ್ಕೊಂಡ್ಬಿಡ್ರಿ. ಅದ ಜಿಗಟ್ ಹೆಂಗ್ ಮಾಡೋದು, ರೊಟ್ಟಿ ಹೆಂಗ್ ಮಾಡೋದು ನಮ್ಮ ಹುಡ್ರೆಲ್ಲ ಹೇಳ್ಕೊಡ್ತಾರ. ಸ್ವಲ್ಪ ಅವಸರ ಮಾಡ್ರಿ, ದಾರ ದೂರ ಐತಿ, ಹೋಗ್ಕ ಕಾತ್ಲಾಕೈತಿ. ಆಯ್ತು ನೋಡ್ರಿ, ನಮ್ಮ ಹುಡುಗ ಅರ್ಜೆಂಟ್ ಮಾಡಿ ಟ್ರಯಲ್ ಕೊಡಿಸ್ತೀನಿ ನೋಡ್ರಿ. ಆಯ್ತು, ಹೋಗಿ. ಹಿಟ್ಟು ನಾದೋದು ಬೇಡೇನ? ಏನ ನಿಮಿಷದಾಗ ಇಷ್ಟು ರೊಟ್ಟಿ ಮಾಡಿಬಿಟ್ಟಿಲ್ಲ?
ಅಲ್ಲೋ ಹುಬ್ಳಿಗ್ ಹೋಗಿ ಲೋನ್ ಮ್ಯಾಗ ಅದು ಮಿಷಿನ್ ತಂದೈತಿ ಈಗ ಚಲೋ ವ್ಯಾಪಾರ ನಡೈತಿ ಅವತ್ ಮಾಡಕ್ ಹೋಗ್ಬೇಡ ಅದ್ರ ಮ್ಯಾಗ ಸಕಾಸ್ ದಂಡಿಗೆ ಹತ್ತನು ಇನ್ನೊಂದ್ ತರ್ನಂತಿಲ್ಲ ಹೆಂಗ್ ನೀನ ನಾ ಏನ್ ಸುಳ್ಳು ಹೇಳ್ತಾನ ಬೇಕಾದ್ರ ವೈನಿನ್ ಕೇಳ ದಿನಕ್ಕ 4-5 ಸಾವಿರ ರೊಟ್ಟಿ ಹೊಂಟಾವ ಅದಕ್ಕ ದೊಡ್ಡ ಮಷಿನ್ ತರುಣಂತ ರೀ ನಾನು ಏನೋ ತಿಳ್ಕೊಂಡಿದ್ದೆ ದಿನಕ್ಕ ಗಿರಾಕಿ ಬಾಳ ಬರಾಕತ್ತಾವ್ ಅದಕ್ಕ ದೊಡ್ಡ ಮಿಷಿನ್ ತಗೊಂಡು ದೊಡ್ಡ ಮಷಿನ್ ಅಂದ್ರ ಬಾಳ ಹೈರಾಣ ಆಕಿವಲ್ಲಿ ಈಗ ಸಣ್ಣ ಹೊಂಟಿಲ್ಲ ಸಾಕಿಲ್ಲ ನಿನಗೊಂದು ಉದ್ಯೋಗ ಕೂತೈತಿ ಸಾಕಷ್ಟು ದೊಡ್ಡ ಮಷಿನ್ ಅಂತೇಳಿ ಸುಮ್ನೆ ಇವ ಸಾಯ್ದ ನಾವ್ ಸಾಯ್ದಾಕೈತಿ ಒಟ್ರು ಮನಿ ಮಂದಿ ನಿಂದಿರ್ಬೇಕಾಕೈತಿ ಅದಕ್ಕ ಒಂದ ಮಷಿನ್ದಾಗ ಇಷ್ಟೆಲ್ಲ ದುಡ್ಯಾಕತ್ತೀವಿ ಇದಕ್ಕೆ ದೊಡ್ಡ ಮಷಿನ್ ತರುಣತ್ತ ಅವಾಗ ಆಳ್ ಹಚ್ಚಿ ಮಾಡ್ಸುನ ನೌಕರಿ ಹಾಕ್ಬೇಕಣ್ಣ ಇದ್ರಾಗ ರಗಡ್ ಲಾಭ ಬರ್ತೈತಿ ಉದ್ಯೋಗ ಮಾಡಾಕ ಅವಂಗ ಉರುಪೈತಿ ನೀವ್ಯಾಕ ಅಡ್ಡ ಹಾಕತ್ತೀರಿ ಸಣ್ಣ ಮಿಷಿನ್ ಕೊಡಿಸ್ದಂಗ ದೊಡ್ಡ ಮಿಷಿನ್ ಕೊಡಿಸ್ರಿ ಆಯ್ತಳ ದುಡಿಯೋಣ ಇಟ್ಟು ಓಡಾಡಾಕ್ತೇನೆ ಅಂದ್ ಬಳಕ ನಾ ಯಾಕೆ ಅವ್ನ ಗಡ್ಡಾಗ್ಲಿ ಆ ಕಾಗದ ಪತ್ರ ತುಂಬಪ್ಪ ಅವ್ರಿಗೆ ಫೋನ್ ಹಚ್ಚಿ ಕೇಳೋಣ ದೊಡ್ಡ ಮಿಷನ್ ಅದಾವಲ್ಲ ಅಂತೇಳಿ ಯಾಕಂದ್ರ ಅವ್ರಿಗೂ ಕಂಡಪ್ಟಿ ಗಿರಾಕಿ ಹಿಂಗ್ ತಯಾರು ಮಾಡಿ ಇಟ್ಟಿರ್ತಾರ ಹಿಂಗ್ ಒಯ್ದಿರ್ತಾರ ಮಂದಿ ಫೋನ್ ಹಚ್ಚಿ ಕೇಳಿ ಇದ್ದು ಅಂದ್ರ ಹೋಗಿ ತೊಗೊಂಬರ್ನತ್ತ ಇಲ್ಲ ಅಂದ್ರ ಹೋಗೋದ್ರಾಗ ತಯಾರು ಮಾಡಿರ್ತಾರ ಹಾ ನಾ ಅವ್ರಿಗೆ 1 ವಾರದಿಂದ ಹೇಳಿನಿ ಅವರೆಲ್ಲ ಮಷೀನಿಗೆ ರೆಡಿ ಮಾಡೇ ಇಟ್ಟಾರ ನಾ ಹೋಗಿ ಬರೀ ರೊಕ್ಕ ಕೊಟ್ಟು ಹೇರ್ಕೊಂಬರ್ದು ಅಷ್ಟ ರೊಕ್ಕ ನೀ ಹೇಳಿ ಹಂಗ ದೊಡ್ಡ ಮಿಷನ್ ಅಂದ್ರ ₹1,00,000 ಮ್ಯಾಗ ಐತಿ ಮತ್ತ ಸಣ್ಣ ಮಿಷನ್ ಮ್ಯಾಗ ಲೋನ್ ತಗೊಂಡೈತಿ ಈಗ ಈ ದೊಡ್ಡ ಮಿಷನ್ ರೊಕ್ಕ ಕೊಟ್ಟು ಹೆಂಗ್ ತರೋದು ರೊಕ್ಕ ಎಲ್ಲದಾವತಿನ ಏ ಮರಯ್ಯ ಸಣ್ಣ ಮಷಿನ್ ಮ್ಯಾಗ ದುಡ್ದು ರೊಟ್ಟಿದ ₹1,00,000 ಆಗ್ಯಾವ ಅವ್ರನ್ನೆಲ್ಲ ಕೊಟ್ಟ ದೊಡ್ಡ ಮಷಿನ್ ತಗೋಬರು ಬಾ ಹೌದ್ರಿ ಹೆಂಗ್ ರೊಕ್ಕ ಬಂದಾವ ಹಂಗ ನಂಗೆ ತಂದ್ ಕೊಟ್ಟನ ಸಕ್ರಿ ಡಬ್ಬ್ಯಾಗ ಇಟ್ಟಿನಿ ಈ ಸಲ ನಾನು ಬರ್ತೀನಿ ನೋಡ್ರಿ ಮಿಷಿನ್ ತರಾಕ ಇದೇನು ಹೇಳಿಲ್ಲಲ್ಲ ನಾಗ ಆ ಸಣ್ಣ ಮಷಿನ್ಲೆ ರೊಟ್ಟಿ ಮಾಡಿ ₹1,00,000 ಆಗ್ಯಾವ ಆಯ್ತು ತಗೋ ಆ ಬ್ಯಾಳ್ಯಾರ ಗಾಡಿ ಹೇಳು ಒಟ್ರು ಕೂಡ ಗಾಡಿ ಹೋಗೋಣ ಬರಾಗ ಹಿರ್ಕೊಂಡ್ ಬಂದ್ಬಿಡೋಣ ಇದು ಹಂಗ ಸಜ್ಜಿ ರೊಟ್ಟಿ ಮಾಡುದು ಏನ ಮೆಕ್ಜಾರ್ ರೊಟ್ಟಿ ಮಾಡುದು ಹಿಟ್ಟು ಬೀಸುದು ನಾನಾ ತರ ಮಿಷಿನ್ ಅದಾವ ನೀನ್ ನೋಡಾಕತಿ ಬಾ ಹಾ ಯಾವ ಮನ್ಸಿಗೆ ಬರ್ತಾವ ತರುಣತ್ ಬರ್ಲಗು ಹೋಗೋಣ ಬರ್ರಿ ನಮಸ್ಕಾರ ನಮಸ್ಕಾರ ಬರ್ರಿ ಬರ್ರಿ ಬಿಜಾಪುರದವ್ರಲ್ರಿ ನೀವು ಹಾ ಹಾ ಚಲೋ ಆತ್ ಚಲೋ ಆತ್ ಈಗ ಮಷಿನ್ ಓದಿದ್ರಲ್ಲ ಹೆಂಗ್ ನಡದೈತ್ರಿ ಮಿಷಿನ್ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಂಗ ಬಂದೈತಿ ನೋಡ್ರಿ ಅದ್ರ ಮ್ಯಾಗ ನಾವು 3 ಜನ ದುಡಿಯಾಕತ್ತೀವ್ರಿ ಈಗ ಚಲೋ ಆತ್ರಿ ಮಷಿನ್ ಓದೋರೆಲ್ಲ ಹಿಂಗ ಹೇಳತ್ತಾರ ನಮ್ ಕಡೆ ಇದ ನಮ್ದು ಇದಕ್ಕಿನ್ನ ನಿಮ್ದು ಶ್ರಮ ಇರ್ತೈತಲ್ರಿ ಅದ ಮುಖ್ಯ ಐತಿ ನೋಡ್ರಿ ಇದ್ರೊಳಗೆ ನೆಳ್ಳನ್ ತೆಗದಲ್ರಿ ಸಾಹೇಬ್ರ ಅದು ಅಲ್ದ ನಮ್ಗ ಬ್ಯಾಂಕಿಂದ ಅದು ಇದು ಲೋನಿನ ಎಲ್ಲಾ ವ್ಯವಸ್ಥೆ ಮಾಡಿ ಕೊಟ್ರಿ ಈಗ ನಮ್ಮ ತಮ್ಮನ ಹೆಂಡತಿ ನಮ್ಮ ಹೆಂಡತಿ ಎಲ್ಲಾರು ಆರಾಮ್ ದುಡ್ಯಾಕತ್ತಾರಿ ಇದು ಹೇಳುದ ಮರ್ತಿದ್ದೆ ನೋಡ್ರಿ ಇಂಥ ಇನ್ನೊಂದು ದೊಡ್ಡ ಮಿಷಿನ್ ಬೇಕಾಗಿತ್ರಿ ಹೌದ್ರಾ ದೊಡ್ಡ ಮಷಿನ್ ಅಂದ್ರೆ ಇದೇ ನೋಡ್ರಿ ಇದು ಇದ್ರ ಬಗ್ಗೆ ನಮಗ್ ಮಾಹಿತಿ ಗೊತ್ತಿಲ್ರಿ ಸಣ್ಣ ಮಷಿನ್ ಒಳಗ ಅರ್ಧ ಕುಡಿದ್ ಬಿಟ್ಟೇವ್ರಿ ಎಲ್ಲಾ ನಮ್ಮ ಮನ್ಯಾಗ ಹೆಣ್ಮಕ್ಳು ನಮ್ಮ ತಮ್ಮ ಎಲ್ಲಾರು ಅದನ್ನ ಉಪಯೋಗ ಮಾಡ್ತಾರಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಅದೇನ ಕೇಳ್ಬೇಕಂದಿದ್ದೆಲ್ಲ ಕೇಳಿಗ ಹ್ಞೂನ್ರಿ ಈಟ್ ನಾದಕ ಕೈ ಬಾಳ ಬ್ಯಾನಕೈತ್ರಿ ಇನ್ನೊಂದ್ರಿ ಚೀಲಗಟ್ಲೆ ಜೋಳ ಹೋಗಿ ಬಿಸ್ಕೊಂಬರ್ಕು ಬಾಳ ತ್ರಾಸಿಗಿತ್ತು ಅದೊಂದ್ ಮಿಷಿನ್ ಇದ್ರ ತೋರಿಸ್ಬಿಡ್ರಿ ಐತ್ರಿ ನಮ್ ಇದನ್ನ ಒಯ್ಯಾಕ ಬಂದು ಅವ್ರನ್ನ ತಗೊಂಡ್ ಹೋಗಕ್ಕೆ ತಗೊಂಡ್ ಹೋಗೋನ್ ತಡ್ರಿ ಆಯ್ತ ಸ್ವಲ್ಪ ನೋಡ್ರಿಪ್ಪ ನೋಡ್ರಿ ರೇಟ್ನ ಹಚ್ಕೊಡ್ರಿ ಆಯ್ತ್ ನೋಡ್ರಿ ಏನ್ ದುಡ್ಡು ಏನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತ ನಮ್ ಮಷಿನ್ ಏನ್ ಚಲೋ ನಡೆದೈತಿಲ್ರಿ ಕ್ವಾಲಿಟಿ ಹೆಂಗೈತಿ ಬಂಗಾರಿ ಹಾ 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 ಆಯ್ತಾಯ್ತು ಓಕೆ ತೋರಿಸ್ತೇನೆ ಬರ್ರಿ ಬರ್ರಿ ಇಟ್ ಕಳ್ಸುವ ಅರಿವು ಹಾ ಹಿಟ್ ಕಲ್ಸು ನೋಡ್ರಿ ಇದ್ರೊಳಗ 2 ಟೈಪ್ ಮಷಿನ್ ಅದಾವ್ರಿ ಇದು 5 ಕಿಲೋ ಕೆಪಾಸಿಟಿ ರೀ ಹಾ 5 ಕಿಲೋ ಕೆಪಾಸಿಟಿ ಅರ್ಧ HP ಮೋಟರ್ ಮೇಲೆ ನಡಿತೈತ್ರಿ ಇವು ಏನದಾವಲ್ರಿ ಇವು 10 kg ರೀ ಇವೆಲ್ಲ ದೊಡ್ಡ 10 kg ಅದಾವ್ರಿ ಇದ್ರೊಳಗ ನೀವು ಒಂದ್ಸರಿ ಕಲ್ಸಿದ್ರ 150 ರೊಟ್ಟಿದ ಹಿಟ್ ಕಲ್ಸಬಹುದ್ರಿ ತಣ್ಣೀರ್ ಹಾಕ್ತಾರೆ ಜಿಗಿಟ್ನ ಬಿಸಿನೀರ್ ಹಾಕ್ತೀವಿ ಏ ಬಿಸಿನೀರ ಮಾಡ್ಬೇಕ್ರಿ ತಣ್ಣೀರೊಳಗ ಯಾವ್ದು ಬರುದಿಲ್ರಿ ನಮ್ಮ ಮಷಿನ್ ಒಳಗ ನೀವು ಇದನ್ನ ಬಿಸಿನೀರೊಳಗ ಇದನ್ನ ಮಾಡ್ಬೇಕ್ರಿ ಇದು ಹುಡುಗರು ಕರೆಂಟ್ ಏನ್ ಹತ್ತಲ್ಲ ಏ ಬರುದಿಲ್ಲ ಕರೆಂಟ್ ಏನ್ ಹಂಗೇನ್ ಯಾವ್ದು ಡೇಂಜರ್ ಇಲ್ರಿ ಅದ್ರ ನೀವೇನ್ ಮಾಡ್ಬೇಕಂದ್ರ ಸಿಂಗಲ್ ಬೇಸ್ ಮೋಟರ್ ಇರೋದ್ರಿಂದ ಮನಿಗೆ ಅರ್ಥಿಂಗ್ ಒಂದ್ ಇಟ್ಕೊಂಡ್ರೆ ಯಾವ್ದು ನಿಮ್ಗ ಇದು ತೊಂದ್ರೆ ಏನಿಲ್ಲ ಅದು ಚಲೋ ನಡೆದೈತಲ್ರಿ ಹಾ ಸೇಮ್ ಅದ್ ನಡೆದಿದ್ರೆ ಮತ್ತು ಅದ ಏನ್ ಶಾಕ್ ಕೊಡುದಿಲ್ಲ ಅಂದ್ರ ಇದು ಏನು ತೊಂದ್ರೆ ಇಲ್ಲ ತಗೋಕಲಿ ದೊಡ್ಡ ಮಷಿನ್ ತೊಗೊಳಕತ್ತೀವಿ ಸಣ್ಣ ಸಣ್ಣ ಇದು ಮತ್ ಇನ್ನೇಮ್ ದೊಡ್ಡ ತರಕ್ ಹಚ್ತೀನಿ ಗೊತ್ತೈತಿ ತಗೋಕಲಿ ದೊಡ್ಡದು ತಗೊಂಡ್ಬಿಡು 10 kg ತಗೊಂಡ್ ಹಾ 10 kg ತಗೊಂಡ್ಬಿಡ್ರಿ ಒಂದ್ಸಾರಿ ನೀವು ಕಲ್ಸಿದ್ರ 350 ರಿಂದ 400 ರೊಟ್ಟಿದ ಹಿಟ್ ಕಲ್ಸಬಹುದು ನೀವು ಅಟ್ ಹೋಗತ್ತ ನಮ್ಗೆ ಅಟ್ ದಿನ 2,000 ರೊಟ್ಟಿ ಹೌದು ಇದ್ರಾಗ 2-3 ಸಲ ಕಲ್ಸೋಕಿನ ಅದ್ರ ಒಂದ್ಸರಿ ಕಲ್ಸ್ಬಿಟ್ರೆ ಮುಗ್ದು ಹೋಗ್ಬಿಡ್ರಿ ಇದು 35,000 ಐತ್ರಿ ಇದ್ರ ರೇಟ್ ಇದ್ರಿ ಇದು 23,000 ಐತ್ರಿ ಅದನ್ನ ನೋಡಿ ಹಚ್ಕೊಡಕತ್ರಿಪ್ಪ ಆಯ್ತಾಯ್ತು ಅದು ಇದು ಲೋನ್ ಗೀನ್ ಏನ್ ಹಾಕ್ತಾವನ್ರಿ
ಎಲ್ಲದಕ್ಕೂ ಲೋನ್ ಅದಾವ್ರಿ ಇವು. ಈ ಸಲ ಏನ್ ಲೋನ್ ಬೇಡ ಅದ್ರ ಮೇಲೆ ಅಗಡ ಗಳಿಕೆ ಮಾಡಿ ಆಯ್ತು ಆಯ್ತು ಅದೊಂದು ದೊಡ್ಡ ಉಪಕಾರ ಮಾಡ್ರಿ ನಮಗ ಅದ್ ಜೋಳ ಬೀಸೋದು ಜೋಳ ತೋರಿಸ್ತೀನಿ ಇವೇ ನೋಡ್ರಿ ಗಿರಣಿ ರೀ ಇವ ಜೋಳ ಬೀಸೋರಿ. ನಿನಗೆ ಬೀಸುದ ಆಕೈತಿ ನೋಡ ಮೊದ್ಲ ನೂತ್ ಹೊಡ್ದಂಗ ಹೊಡಿತಿ ಎರಡು ಸಣ್ಣ ಬೀಳ್ಬೇಕಲ್ಲ ಹಿಟ್ಟಿದ್ರಾಗ ಅವ್ರಿಗೆ ತೋರಿಸ್ತಾರೆ ಹೆಂಗ್ ಬೀಸುದ ಅಂತ ಹೇಳಿ ಹಂಗ ಎದ್ದದ್ದು ಮಾಡಾಕ್ ಬರುದಿಲ್ರಿ ಇದು ಚಲೋ ಐತ್ರಿ ಗಿರಣಿ. ದಪ್ಪ ಸಣ್ಣ ಹೆಂಗ ಎಲ್ಲಾ ಸೆಟ್ಟಿಂಗ್ ಐತ್ರಿ ಇದ್ರೊಳಗ. ಐತ್ರಿ ಇಲ್ಲಿ ಹ್ಯಾಂಡಲ್ ಇರ್ತೈತಿ. ನೀವೇನಿಲ್ಲ ಇದು ಕಾಳು ತುಂಬಿಸಿ ಅದನ್ನ ಒಂದ್ ಸೆಟ್ಟಿಂಗ್ ಇಟ್ಟು ನಿಮ್ ಬೇರೆ ಕೆಲ್ಸಕ್ಕೆ ಹೋಗ್ಬಿಟ್ರ ತನ್ನ ಪಾಡಿ ತಾಪಿಸ್ರಿ. ನೀವೇನ್ ಇದ್ರ ಮುಂದ್ ನಿಲ್ಬೇಕಂತ ಏನ್ ಅವಶ್ಯಕತೆ ಇಲ್ರಿ. ಹೌದೌದು ಜೋಳ ಖಾಲಿ ಆದ್ಮೇಲೆ ನೀವು ಬಂದ್ ಮಾಡ್ಬಿಡು. ಇದು 15 ಕಿಲೋ ಹಿಡಿತೈತ್ರಿ 15 ಕಿಲೋ ಹಿಡಿತೈತಿ. ಇದು 3 HP ಸಿಂಗಲ್ ಪೀಸ್ ಐತ್ರಿ. 3 HP ಸಿಂಗಲ್ ಪೀಸ್. ಆಮೇಲೆ ನಿಮ್ಗ ತಾಸಿಗೆ 15ರಿಂದ 20 ಕಿಲೋ ಹಿಟ್ ಬೀಸ್ ಕೊಡ್ತೈತಿ ಇದು. ನಿಮ್ ಬಿಸ್ನೆಸ್ ಆರಾಮ್ ನಡೀತೈತ್ರಿ. ನಿಮ್ ಉದ್ಯೋಗಕ್ಕೆ ನಡೀತೈತ್ರಿ. ಅದ ಇಲ್ಲಿ ಬಾಜು ಹ್ಯಾಂಡಲ್ ಅದ ಸಣ್ಣ ಊಟ ಮಾಡೋದ್ರಿ ಹಿಟ್ ಅದ. ಅದ ಈಗ ಟ್ರಾನ್ಸ್ಪೋರ್ಟೇಶನ್ ಒಳಗೆ ಎದಕ್ಕಾರ ಬಡದ್ರ ಮುರಿದಿಗಿರ್ತಂತೆ ಅಲ್ಲಿ ಒಳಗೆ ಇಟ್ಟಿರ್ತೇವೆ. ನಮ್ಗೂ ಹೋಗಾಕ್ ಗೊತ್ತಾಗೈತ್ರಿ. ಇದೊಂದು ಅದೊಂದು ಅದೊಂದು ಮಷಿನ್ ಒಂದ್ ಸ್ವಲ್ಪ ಲೆಕ್ಕ ಹಚ್ಚಿ ಇದು ಮಾಡ್ರಿ. ಆಯ್ತಾಯ್ತ್ರಿ ಮಾಡಿ ಕೊಡೋನ್ ತಗೋರಿ. ಸ್ವಲ್ಪ ಇದು ಮಾಡ್ರಿ ನಾವು ಹೋಗ್ತೇವೆ. ಅಲ್ಲ ಅವಸರ ಮಾಡಬೇಡ್ರಿ. ಈಗ ದೂರ ಊರಿಂದ ಬಂದಿರ್ತೀರಿ. ನಮ್ ಕಡೆ ಏನೇನ್ ಸಿಗ್ತಾವ ಬೇರೆ ಬೇರೆ ಮಷಿನ್ ಮತ್ತೆಲ್ಲ ಮಾಡಾಕತ್ತೇವ್ ಪ್ರಾಡಕ್ಟ್ ನೋಡ್ರಲ್ಲ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೌಗಿ ಮಿಷಿನ್ ಐತಿ. ಇದು ಒಂದ್ 3-4 ತಿಂಗಳ ನಿಮ್ಗೆ ಉದ್ಯೋಗ ಆಗ್ತೈತಿ ಬ್ಯಾಸ್ಯಾಗ. ಇಲ್ಲದ ನೋಡ್ರಿ ಇವೇ ಸೌಗಿ ಮಿಷಿನ್. ಇವ ಸೌಗಿ ಮಿಷಿನ್ ಐತ್ರಿ. ಸೌಗಿ ಮಿಷಿನ್ ಐತಿ. ಅದ್ರ ಜೊತೆ ಇದು ಒಂದು ಉದ್ಯೋಗ ಆಗ್ತೈತಿ 4 ತಿಂಗಳ. ಬಾಳ ಮಂದಿ ಹೋದಾರ್ರಿ. ಚಲೋ ರಿಸಲ್ಟ್ ಐತೆ. ತಾಸಿಗೆ 30 ಕಿಲೋ ಶಾವಿಗೆ ಮಾಡಬಹುದ್ರಿ ಇದ್ರೊಳಗೆ. ನಮ್ಮ ಹೆಣ್ಮಕ್ಳು ಕಿರಿಕಿರಿ ಹೆಂಗಂದ್ರ ಮೊದಲು ಫೋನ್ ನೋಡ್ತಾರ್ರಿ. ನೋಡಿ ಅಲ್ಲಿ ತಿಳ್ಕೊಂಡ ಇದನ್ನ ತರೋದ್ ಗಂಡು ಬರ್ತಾಳ. ಈಗ ಸಣ್ಣ ಮಿಷಿನ್ ಇಂದ ಈ ಮಿಷಿನ್ ಬಂದಿವಿ. ಈ ಮಿಷಿನ್ ಇಂದ ಇಲ್ಲಿ ಬರೋಣ ಅದು ಹಿಟ್ಟು ಕಲ್ಸೋತ್ತ ಜೋಳ ಬಿಸೋತ್ತ ಸಣ್ಣ ಹೋಗ್ರಿ. ಅಲ್ಲ ಹೋಗಿರಿ ಅಂತ ಆದ್ರ ಒಮ್ಮಿಗೆ ಏನ್ ತಗೋ ಅಂತ ಹೇಳಾಕತ್ತಿಲ್ಲ ನಾನು. ನಮ್ ಕಡೆ ಇಂತಿಂದ ಗೊತ್ತಾಗ್ಲಿ ನಿಮ್ಗಂತ ನಾ ತಿಳಿಸ್ಕೊಡತ್ತೀನಿ. ಶಾವಿಗೆ ಮಿಷಿನ್ ಐತಿ. ಆಯಿಲ್ ತೆಗಿಯೋದು ಮಿಷಿನ್ ಇರ್ತೈತಿ. ಆಮೇಲೆ ಗ್ರೇವಿ ಮಿಷಿನ್ ಅದಾವು. ಖಾರ ಕುಟ್ಟುವ ಮಿಷಿನ್ ಅದಾವು. ನೋಡ್ರಿ ನಿಮ್ ಊರ್ ಕಡೆ ಮತ್ತೆ ಯಾರು ಇದ್ರ ಎಲ್ಲಾ ಮಷಿನ್ ಸಿಗ್ತಾವ್ ನಮ್ ಕಡೆ. ಇಂತ ಲೋಗ್ರಿ ಅಂತ ಹೇಳ್ರಿ. ಓಕೆ ನಮಸ್ಕಾರ. ಬಿಲ್ ಮಾಡ್ರಿ. ಆಯ್ತು ನೋಡ್ರಿ. ಈಗೇನ್ ಇದನ್ನ ಕನಸು ಇಟ್ಕೋಬೇಡ. ಒಂದ್ 3 ತಿಂಗಳ ತಡಿ. 3 ತಿಂಗಳ ತಗೊಳ. ಈಗ ಅದೊಂದು ಅದನ್ನ ತಗೊಂಡು ಬರ್ಸ್ಬೇಕಮ್ಮ. ಆಯ್ತು ಆಯ್ತಾಯ್ತು. ಒಟ್ನಲ್ಲಿ ಖುಷಿ ಆಯ್ತಿಲ್ರಪ್ಪ ಮಷಿನ್ ತಗೊಂಡೆ ಎಲ್ಲ ರೊಟ್ಟಿ ಮಾಡೋದ್ ನೋಡಿದ್ರೆ? ಖುಷಿ ರೀ. ಮನ್ಯಾಗ 3 ಮಂದಿ ಉದ್ಯೋಗಕ್ಕೆ ಹತ್ತಾರಲ್ಲ ಇದರಿಂದ ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕು ನನಗ? ಸಾಕ್ರಿ. ಓಕೆ. ಬಂಗಾರ ಅಂತ ಮಷಿನ್ ಕೊಟ್ರಿ. ಇದರಿಂದ ನಮ್ಮ ಸಂಸಾರ ಮುಂದಕ್ಕೆ ಸಾಗಲ್ರಿ. ನಮಸ್ಕಾರ. ಉದ್ಯೋಗ ಇಲ್ಲ, ನೌಕರಿ ಸಿಗ್ಲಿಲ್ಲ, ಯಾವ್ದು ಕೆಲ್ಸ ಇಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀರಿ? ನಮ್ಮ ಮನಸ್ಸೊಂದು ಗಟ್ಟಿ ಇತ್ತಂದ್ರ, ನಮ್ಮಲ್ಲಿ ಧೈರ್ಯ ಇತ್ತಂದ್ರ ನಾವ್ ಯಾವ್ದು ಬೇಕಾದ ಉದ್ಯೋಗ ಮಾಡ್ಬೋದು. ನಾವ್ ಯಾವಾಗ ಬೇಕಾದಾಗ ದುಡ್ಡು ತಿನ್ಬಹುದು. ದುಡ್ದು ತಿನ್ನಾಕ 108 ದಾರಿ. ನಮ್ಮ ಸಂಸಾರಕ್ಕ ಇದು ಬೇಕಾಗಿತ್ತ. ಒಬ್ಬರ ಸಲುವಾಗಿ ಬಂದೀವಿ. ಆದ ಈ ಮಹಾಲಕ್ಷ್ಮಿಯಿಂದ ಮನ್ಯಾಗ 3 ಮಂದಿ ದುಡಿಯಂಗಾದ್ರ 3 ಮಂದಿಯಿಂದ ನಾಳೆ 100 ಮಂದಿ ದುಡಿಯಂಗಾಗಲಿ.